ಅಮೃತ, ಏನ್ ಮಾತಾಡ್ತಾ ಇದೆಯಾ ಅಂತ ಗೊತ್ತು ತಾನೆ ನಿನ್ಗೆ? ಹ್ಞೂ ಅಜ್ಜಿ, ಮಾವ ಚಿಕ್ಕ ಮಾವ ಇವತ್ತು ಸರಿ ರಾತ್ರಿಯಲ್ಲಿ ಹೊರಟಿದ್ದು ತಕ್ಷಕವನಕ್ಕೇನೆ. ನಾನು ಈ ಮನೆಗೆ ಬಂದಾಗ್ಲಿಂದನೂ ಅದೇನೋ ಕಹಿ ಘಟನೆಗಳು ನಡೀತಾನೆ ಇದೆ. ನಾನೇ ಈ ಮನೆಗೆ ಅಪಶಕನ, ನನ್ನ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳೋ ಮೊದಲು ನಿಮ್ಮ ಮಕ್ಕಳಿಬ್ರು ಅರ್ಧ ರಾತ್ರಿಯಲ್ಲಿ ತಕ್ಷಕವನಕ್ಕೆ ಯಾಕೆ ಹೋಗಿದ್ರು ಅಂತ ವಿಚಾರಿಸ್ಕೊಳ್ಳಿ ಅಜ್ಜಿ. ಈ ಮನೆಗೆ ಸರ್ಪದೋಷ ಇದೆ ಅಂತ ನನಗೆ ಗೊತ್ತು. ಇಷ್ಟು ದಿನ ನನ್ನ ಮೇಲೆ ಆಪಾದನೆ ಮಾಡ್ತಿದ್ರಿ ಅಲ್ವಾ ನೀವು? ಇವತ್ತು ನಿಮ್ಮ ಮಕ್ಕಳೇ ನಿಮ್ಮ ಮನೆಗೆ ಆಗ್ಬಾರ್ದೇ ಇರೋ ಆ ತಕ್ಷಕವನಕ್ಕೆ ನಿಮಗೆ ಹೇಳ್ದೆ ಹೋಗಿದ್ರು. ಅದರಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಆ ಅಪವಾದನೇನು ನನ್ನ ಮೇಲೆ ಬರ್ತಿತ್ತು ತಾನೆ. ಅದಕ್ಕೆ ಇವರಿಬ್ರು ಎಲ್ಲೋ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದೆ. ಅಪಶಕುನಗಳು ಎಲ್ಲಿ ಬೇಕಾದರೂ ಅಡಗಿರ್ಬೋದು ಅಜ್ಜಿ. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ ಎಲ್ಲದಕ್ಕೂ ನನ್ನ ಮೇಲೆ ಬೆಟ್ ಮಾಡಿ ತೋರಿಸೋ ಮೊದಲು ಸರಿಯಾಗಿ ಕಣ್ಬಿಟ್ಟು ನೋಡಿ. ಮಾವ ಚಿಕ್ಕ ಮಾವ ತಕ್ಷಕವನಕ್ಕೆ ಯಾಕೆ ಹೋಗಿದ್ರು ಅಂತ ವಿಚಾರಿಸ್ಕೊಳ್ಳಿ. ನಾನಿನ್ನು ಬರ್ತೀನಿ. ನಿಂತ್ಕೊಳ್ರಿ. ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರಿ? ನಾನೆಲ್ಲೂ ಹೋಗಿಲ್ಲ. ಹಾಗಾದ್ರೆ ನೀವಿಲ್ಲದೆ ಇದ್ದಿದ್ದು ಸುಳ್ಳ? ನನಗೆ ಗೊತ್ತಿಲ್ಲ. ಇದೇ ಉಡಾಫೆ ಮಾತುಗಳು ಬೇಡ ಅನ್ನೋದು. ನಿಜ ಹೇಳಿ, ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ರಿ? ನೋಡಿ, ನಾನೆಲ್ಲೂ ಹೋಗಿಲ್ಲ. ಹಾಗೆ ಹೋಗಿದ್ರು ನಿಮಗೆ ಹೇಳೋ ಅವಶ್ಯಕತೆ ನನಗಿಲ್ಲ. ಸಾಕು, ಸುಮ್ಮನೆ ಇರ್ರಿ. ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ನನಗಲ್ಲದೆ ಇನ್ಯಾರಿಗಿರುತ್ತೆ ಹೇಳಿ? ನಾನು ನಿಮ್ಮ ಗಂಡ, ನೀವು ನನ್ನ ಹೆಂಡತಿ. ಹಾಗಂತ ನಿಮ್ಮನ್ನ ಕಟ್ಟಾಕೋಕ್ಕಾಗ್ಲಿ ಅಥವಾ ನಿಮ್ಮ ಮೇಲೆ ಅಧಿಕಾರ ಚಲಾಯಿಸೋದಕ್ಕಾಗ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಇಷ್ಟೊತ್ತಲ್ಲಿ ಯಾರಿಗೂ ಹೇಳ್ದೆ, ಅದು ನನಗೂ ಒಂದು ಮಾತು ಹೇಳ್ದೆ. ಮನೆಯಿಂದ ಹೊರಗೋಗೋ ಅವಶ್ಯಕತೆ ಏನಿತ್ತು? ಸುಮ್ಮನೆ ಅದು ಇದು ಸುಳ್ಳು ಹೇಳಿ ಮಾತು ಮರೆಸ್ಬೋದು ಅಂತ ಭ್ರಮೇಲಿರಬೇಡಿ. ನನಗೆ ಇವತ್ತು ಸತ್ಯ ಗೊತ್ತಾಗಬೇಕು. ಎಲ್ಲಿ ಹೋಗಿದ್ರಿ ಹೇಳಿ? ನೋಡಿ, ಪದೇ ಪದೇ ಹೇಳಿದ್ದನ್ನು ಹೇಳೋದಕ್ಕೆ ನನಗಿಷ್ಟ ಇಲ್ಲ. ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ನನಗೆ ಆಸಕ್ತಿ ಇಲ್ಲ. ನಾನು ಹೋಗಿ ಮಲ್ಕೋತೀನಿ. ಆದರೆ ಕೇಳಿಸ್ಕೊಳ್ಳೋಕ್ಕೆ ನನಗೆ ಆಸಕ್ತಿ ಇದೆ. ಇವತ್ತು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು. ಪ್ರತಿ ಸತಿ ನೀವು ಹೀಗೆ ಮಾಡಿದಾಗ ಮನೆಯವ್ರ ಮುಂದೆ ನಿಮ್ಮನ್ನ ಸಮರ್ಥಿಸ್ಕೊಂಡು ಸಾಕಾಗಿದೆ ನನಗೆ. ನಾನು ಕೇಳಿದ್ದ ನಿಮ್ಮನ್ನ ಸಮರ್ಥಿಸ್ಕೊಳ್ಳೋದಕ್ಕೆ ಇಲ್ವಲ್ಲ? ಅಮೃತ ಅವರೇ, ಪ್ಲೀಸ್ ನಿಲ್ಲು ರುದ್ರ. ನೀವ್ಯಾಕೆ ಬಂದ್ರಿ ಇಲ್ಲಿ? ತುಂಬಾ ಆವೇಶದಿಂದ ಎಲ್ಲೋ ಹೊರಟಾಗಿದೆ. ಏನು ವಿಷಯ? ಅದು ನನ್ನ ಸ್ವಂತ ವಿಚಾರ. ನಿಮಗೆ ಸಂಬಂಧ ಪಡೆದಿರೋ ವಿಚಾರಗಳಲ್ಲಿ ತಲೆ ಹಾಕಿ ನನ್ನ ಸಮಯ ನಿಮ್ಮ ಸಮಯ ಎರಡನ್ನೂ ವ್ಯರ್ಥ ಮಾಡಬೇಡಿ. ಬರ್ತೀನಿ. ನಾಗಮಣಿಯ ಬಗ್ಗೆ ನೀನು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀಯಾ ಅಂತ ನಮಗೆ ಗೊತ್ತಾಯಿತು. ಹೋಗ್ಲಿ ಬಿಡು. ಏನು ಮಾತಾಡ್ತಾ ಇದ್ದೀರಾ? ನಿಮಗೆ ಗೊತ್ತು ಇವೆಲ್ಲ? ನನಗೆ ಎಲ್ಲವೂ ಗೊತ್ತು ರುದ್ರ. ನನಗೆ ಎಲ್ಲವೂ ಗೊತ್ತು ಅಂತ ಹೇಳೋದಕ್ಕಿಂತ ಆ ಶಂಕರ ನನಗೆ ಗೊತ್ತು ಮಾಡಿಸ್ತಾ ಹೋಗ್ತಾನೆ. ನಾನು ಹೇಳ್ತಾ ಹೋಗ್ತೀನಿ ಅಷ್ಟೇ. ಹಾಗಾದ್ರೆ ನಿಮಗೆ ನಾಗಮಣಿ ಬಗ್ಗೆ ಖಂಡಿತವಾಗ್ಲೂ ಏನೋ ಗೊತ್ತಿದೆ. ಹೇಳಿ, ನಾಗಮಣಿ ಬಗ್ಗೆ ನಿಮ್ಗೇನು ಗೊತ್ತು? ನಾಗಮಣಿಯ ಬಗ್ಗೆ ನನಗೇನು ಗೊತ್ತು ಅನ್ನೋ ವಿಚಾರ ನಿನಗೆ ಗೊತ್ತಾಗಬೇಕಾಗಿಲ್ಲ ರುದ್ರ. ಆದರೆ ನಾಗಮಣಿಯ ಬಗ್ಗೆ ನೀನು ಎಡವಿದ್ದೀಯ, ನೀನು ಮೋಸ ಹೋಗಿದ್ದೀಯ ಅನ್ನೋ ವಿಚಾರ ನನಗೆ ಸಂಪೂರ್ಣ ಗೊತ್ತು. ಏನು ಹೇಳ್ತಾ ಇದ್ದೀರಾ ಗುರುಗಳೇ? ಹೌದು ರುದ್ರ, ಇನ್ನಾದರೂ ಎಚ್ಚೆತ್ಕೋ. ನೀನು ಯಾವ ನಾಗಮಣಿಯ ಬಗ್ಗೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದೆಯೋ ಆ ನಾಗಮಣಿ ನಿನ್ನ ಸಮೀಪದಲ್ಲೇ ಇತ್ತು. ಇಷ್ಟು ದಿವಸ ನಿನ್ನ ಬಳಿಯಲ್ಲೇ ಇತ್ತು.
ಆದರೆ ಅದನ್ನು ಗುರುತಿಸುವಲ್ಲಿ ನೀನು ವಿಫಲನಾದೆ ಅಷ್ಟೇ. ಅದೇಗೆ ಸಾಧ್ಯ ಗುರುಗಳೇ? ಹಾಗಾದ್ರೆ ನಾಗಮಣಿಯ ಬಗ್ಗೆ ನಿಮ್ಗಿನ್ನೂ ಏನೇನೋ ರಹಸ್ಯಗಳು ಗೊತ್ತಿವೆ ಅಂತ ಆಯ್ತು. ಇಲ್ಲ ಅಂದ್ರೆ ನೀವಿಷ್ಟೆಲ್ಲ ವಿಚಾರಗಳು ನನ್ನ ಹತ್ರ ಹೇಳೋಕೆ ಸಾಧ್ಯನೇ ಇಲ್ಲ. ಹೇಳಿ ಗುರುಗಳೇ, ನಾಗಮಣಿ ಎಲ್ಲಿದೆ, ಯಾರ ಹತ್ರ ಇದೆ ಅಂತ? ತಾಳ್ಮೆ ಇರಲಿ ರುದ್ರ. ವಿಚಾರ ಒಂದೊಂದಾಗಿ ತಿಳಿಯಾಗ್ತಾ ಇದೆ. ಇಂಥ ಸಮಯದಲ್ಲಿ ನೀನು ಆತರ ಪಟ್ಟರೆ ಹೇಗೆ ಹೇಳು? ಗುರುಗಳೇ, ನನಗೆ ಈ ಥರದ ಮಾತುಗಳನ್ನೆಲ್ಲ ಕೇಳ್ತಾ ಕೂರೋ ಅಷ್ಟು ತಾಳ್ಮೆ ಇಲ್ಲ. ಹೇಳಿ, ನಿಮಗೆ ನಾಗಮಣಿ ಬಗ್ಗೆ ಏನು ಗೊತ್ತೋ? ಇದು ನೀನು ನನಗೆ ಕೇಳುವ ಪ್ರಶ್ನೆ ಅಲ್ಲ, ಆ ಭೈರವನ್ನು ಕೇಳಬೇಕು. ಹೇಮಾ, ನಿನ್ನ ಗಂಡನಿಗೆ ಏನಾಗಿದೆ? ನಿನ್ನೆವರೆಗೂ ಸರಿಯಾಗೇ ಇದ್ದ, ರಾತ್ರಿಯಿಂದ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ನಿನ್ನ ಹತ್ರ ಏನಾದರೂ ಹೇಳಿದಾನಾ? ಇಲ್ಲ ಅತ್ತೆಮ್ಮ, ನನ್ನ ಹತ್ರನೂ ಏನು ಹೇಳಲಿಲ್ಲ ಅವರು. ನನಗೂ ಅದೇ ಆಶ್ಚರ್ಯ ಆಗ್ತಾ ಇರೋದು. ಅವ್ರು ಯಾವತ್ತೂ ಹೀಗೆಲ್ಲ ಕೂಗಾಡ್ದವರೇ ಇಲ್ಲ. ಅವ್ರಿಗೆ ಏನಾಗಿದೆ ಅಂತ ಅರ್ಥನೇ ಆಗ್ತಿಲ್ಲ ಅತ್ತೆಮ್ಮ. ನನಗನ್ಸುತ್ತೆ ಆಫೀಸಲ್ಲಿ ಏನಾದರೂ ಟೆನ್ಷನ್ ಇರಬಹುದಾ ಅಂತ. ನೀವು ಯೋಚನೆ ಮಾಡಬೇಡಿ ಅತ್ತೆಮ್ಮ, ನಾನು ವಿಚಾರಿಸ್ತೀನಿ. ಹಾಂ, ಆದರೂ ಇವರಿಬ್ಬರು ತಕ್ಷಕ ಮನಕ್ಕೆ ಯಾಕೆ ಹೋಗಿದ್ರು? ಅತ್ತೆಮ್ಮ, ಪೂಜೆಗೆ ಮಂಟಪ ಎಲ್ಲ ಸಿದ್ಧ ಆಗಿದೆ. ಬೇರೆ ಏನಾದ್ರು ಕೆಲಸ ಇತ್ತಾ ಅತ್ತೆಮ್ಮ? ಹೌದಾ? ಶಿವಲಿಂಗ ಸಿದ್ಧ ಆಯ್ತಂತ ಕರ್ಣ ವಿಚಾರಿಸಕ್ಕೆ ಹೇಳಿದ್ದೆ. ಶಿವಲಿಂಗ ಬರ್ತಾ ಇದೆಯಂತ? ಹ್ಞೂ ಅತ್ತೆ, ಕರ್ಣ ಅವಾಗಲೇ ಫೋನ್ ಮಾಡಿದ್ದ, ಶಿವಲಿಂಗ ಬರ್ತಾ ಇದೆಯಂತೆ. ಹೌದಾ? ಸರಿನಮ್ಮ. ಬೆಳಿಗ್ಗೆ ಪುರೋಹಿತರು ಫೋನ್ ಮಾಡಿದ್ದೆ. ಶಿವಲಿಂಗ ಮನೆಗೆ ಬಂದಮೇಲೆ 2 ದಿನ ವಿಶೇಷವಾಗಿ ಅರ್ಚನೆ ಪೂಜೆ ಆಗಬೇಕಂತೆ. ಆಮೇಲೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಂತೆ. ಎಲ್ಲ ವ್ಯವಸ್ಥೆನೂ ಸರಿಯಾಗಬೇಕು, ಗೊತ್ತಾಯ್ತಾ? ಅತ್ತೆ, ನೀವೇನು ಚಿಂತೆ ಮಾಡಬೇಡಿ, ಏನೇನು ವ್ಯವಸ್ಥೆ ಆಗಬೇಕೋ ಎಲ್ಲ ನಾವು ಮಾಡಿದ್ದೀವಿ. ಅಕ್ಕ, ಸ್ವಲ್ಪ ಬರ್ತೀರಾ? ಮಂಟಪದ ಮುಂದೆ ಹಸೆ ಹಾಕಬೇಕು. ಪರಮೇಶ್ವರ, ನೀನೇ ನಮ್ಮನ್ನೆಲ್ಲರನ್ನು ಕಾಪಾಡಬೇಕು. ಭೈರವ ಬಾಬನ ಅವ್ರಿಗೂ ಇದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ರುದ್ರ. ನೀನು ಕೇಳ್ತಿರುವ ಎಲ್ಲ ಪ್ರಶ್ನೆಗಳ ಮೂಲ ಆತ್ನಲ್ಲೇ ಇದೆ. ಭೈರವನೇ ಇದಕ್ಕೆ ಸೂತ್ರಧಾರ. ನಾಗಮಣಿಯ ಬಗ್ಗೆ ನಿನ್ನನ್ನು ಬೆಚ್ಚಿ ಬೀಳಿಸುವಷ್ಟು ಸತ್ಯಗಳು ಆತ್ನಲ್ಲಿದೆ. ಹೋಗು, ಸತ್ಯ ಏನು ಅಂತ ಅವನಲ್ಲೇ ಪ್ರಶ್ನೆ ಮಾಡು. ಅವನಿಂದ ಪ್ರತಿರೋಧ ಬರುತ್ತೆ. ಆದರೆ ಹೆದರಬೇಡ. ಉತ್ತರ ಸಿಗುವವರೆಗೂ ಸುಮ್ಮನಾಗಬೇಡ. ಹೋಗು ರುದ್ರ, ಹೋಗು. ಗುರುಗಳೇ, ಹೀಗ ವಿಚಾರ? ಛೇ, ಇಷ್ಟು ದಿನ ಭೈರವ ಬಾಬನ ಕಣ್ಣು ಮುಚ್ಚಿ ನಂಬಿದ್ದೆ ತಪ್ಪಾಯ್ತಲ್ಲ. ಈಗಲೇ ಹೋಗ್ತೀನಿ. ಇವತ್ತು ಎಲ್ಲ ಸತ್ಯ ಹೊರಗೆ ಬರಲೇಬೇಕು, ಆಗಿದ್ದಾಗ್ಲಿ. 1 ನಿಮಿಷ ರುದ್ರ. ಆ ಭೈರವ ನಿನಗಿಂತ ಶಕ್ತಿಶಾಲಿ. ಅವನಿಂದ ನಿನಗೆ ಅಪಾಯ ಆದರೂ ಆಗಬಹುದು. ಬಣ್ಣಗಳಲ್ಲಿ ಹಸಿರು ಬಣ್ಣ ಇಷ್ಟ ಅಂತ ಅತ್ತೆ ಹೇಳ್ತಾ ಇದ್ರು. ನಿಮ್ಗೆ ಹಸಿರು ಬಣ್ಣ ಇಷ್ಟನಾ? ಇಷ್ಟ. ಮಲ್ಲಿಗೆ ಹೂವು ಇಷ್ಟ. ವ್ರತ ನೇಮ ನಿಷ್ಠೆ ಇಷ್ಟ ಇಷ್ಟ ಇಷ್ಟ. ನಾನು ಇಷ್ಟ, ತುಂಬಾ ಇಷ್ಟ. ನೀನು ಮೋಸಗಾರ. ನಾಗಮಣಿ ಎಲ್ಲಿದೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗೆದಾದ್ರೂ ಸರಿ, ನಾಗಮಣಿನ ನಿನ್ನಿಂದ ವಶಪಡಿಸ್ಕೋತೀನಿ. ಏನ್ ಮಾಡ್ತಿದ್ದೀರಿ? ಇದು ತಲೆ ಕೆಟ್ಟಿದೆ ನಿನ್ಗೆ? ಹೌದು, ನನಗ್ ತಲೆ ಕೆಟ್ಟಿದೆ. ನಾಗಮಣಿ ನನ್ನ ತಲೆ ಕೆಡ್ಸಿದೆ. ಇವತ್ತು ನಿನ್ನ ಬಿಡಲ್ಲ ಕಣೋ. ನಿನ್ನ ಕತೆ ಮುಗೀತು.